7ನೇ ತರಗತಿಯ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ SA2 ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಬೆಂಗಳೂರು ಇವರು ನಡೆಸಿದಂತಹ 7ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನ ಪ್ರಶ್ನೆ ಪತ್ರಿಕೆ 2026 ವಿಷಯ ಸಮಾಜ ವಿಜ್ಞಾನ. ಸಮಯ 90 ನಿಮಿಷಗಳು, ಅಂದರೆ 1 ಗಂಟೆ 30 ನಿಮಿಷ. ಗರಿಷ್ಠ ಅಂಕಗಳು 40 ನಿಗದಿಪಡಿಸಿದ್ರು. ವಿದ್ಯಾರ್ಥಿಗಳಿಗೆ ಸೂಚನೆಗಳು ಈ ರೀತಿಯಾಗಿದ್ದು: ಪ್ರಶ್ನೆಗಳನ್ನು ಓದಿ ಅರ್ಥೈಸಿಕೊಂಡು ಉತ್ತರಿಸಿ. ಬರವಣಿಗೆ ಅಂದವಾಗಿ ಶುದ್ಧವಾಗಿರಲಿ. ಪ್ರಶ್ನೆ ಸಂಖ್ಯೆಯನ್ನ ಸ್ಪಷ್ಟವಾಗಿ ಬರೆದು ಉತ್ತರಿಸಿ ಅಂತ ಕೊಟ್ಟಿದ್ರು. ಫಸ್ಟ್ ಮೇಲ್ ನೋಡ್ರಿ, ಈ ಕೆಳಗಿನ ಪ್ರಶ್ನೆಗಳಿಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿರಿ ಅಂತ ಹೇಳ್ಯಾರ. ಇಲ್ಲಿ 4 ಪ್ರಶ್ನೆಗಳು ಇದ್ವು. ಪ್ರತಿ ಪ್ರಶ್ನೆಗೆ 1 ಅಂಕ, ಅಂದ್ರ 4 ಅಂಕಗಳು ಈ ಭಾಗದಲ್ಲಿ ಸಿಕ್ತು. ಈಗ ನಾವು ಸರಿಯಾದ ಉತ್ತರವನ್ನ ನೋಡ್ತಾ ಇದ್ದೀವಿ. ಈ ಉತ್ತರಗಳನ್ನ ನೋಡಿದ ನಂತರ ನಿಮಗೆ ಎಷ್ಟು ಅಂಕ ಬಂತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಪ್ರಶ್ನೆ ನಂಬರ್ 1, ಸಾಮಾನ್ಯ ಶಕ 1857ರಲ್ಲಿ 7ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಇಬ್ಬರು ಪ್ರಮುಖ ಮಹಿಳೆಯರು ಲಕ್ಷ್ಮೀಬಾಯಿ ಮತ್ತು ಹಜರತ್ ಮಹಲ್ ಎಂಬುವವರು. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಗಾಂಧೀಜಿಯವರು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 3ನೇ ಕ್ವಶನ್, ಹಣ, ಆಸ್ತಿ ವ್ಯವಹಾರಗಳ ಬಗ್ಗೆ ಸಿವಿಲ್ ನ್ಯಾಯಾಲಯವು ತೀರ್ಪು ನೀಡಿದರೆ ಕೊಲೆ, ಕಳ್ಳತನ, ದರೋಡೆ ಮೊದಲಾದ ವಿವಾದಗಳ ಬಗ್ಗೆ ತೀರ್ಪು ನೀಡುವ ನ್ಯಾಯಾಲಯ ಇದಾಗಿದೆ. ಯಾವುದು? ಕ್ರಿಮಿನಲ್ ಅಥವಾ ದಂಡ ನ್ಯಾಯಾಲಯ. ಆಸ್ಟ್ರೇಲಿಯಾದ ಐರ್ ಸರೋವರದ ಪಶ್ಚಿಮದಲ್ಲಿ ಪ್ರಪಂಚದ ಅತಿ ದೊಡ್ಡ ಏಕಶಿಲೆ ಇದು. ಯಾವುದು ಅಂದ್ರ ಆಪ್ಷನ್ ಎ ಐರ್ಸ್ ಆಲೂರು ಅಂತ, ಉಲೂರು. ಥರ್ಡ್ ಮೇನ್, ಖಾಲಿ ಬಿಟ್ಟ ಸ್ಥಳಗಳನ್ನ ಸೂಕ್ತ ಉತ್ತರದಿಂದ ಭರ್ತಿ ಮಾಡಿರಿ. ಈ ಭಾಗದಲ್ಲಿಯೂ 4 ಪ್ರಶ್ನೆಗಳಿದ್ದವು. ಪ್ರತಿ ಪ್ರಶ್ನೆಗೆ 1 ಅಂಕ, ಅಂದ್ರೆ 4 ಅಂಕಗಳು ನಿಮಗೆ ದೊರೆಯುತ್ತ. ಸೆಕೆಂಡ್ ಮೇನ್ ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ 1 ವಾಕ್ಯದಲ್ಲಿ ಉತ್ತರಿಸಿ. ಈ ಭಾಗದಲ್ಲಿ 4 ಪ್ರಶ್ನೆಗಳಿರ್ತವೆ. ಪ್ರತಿ ಪ್ರಶ್ನೆಗೆ 1 ಅಂಕ, ಅಂದ್ರೆ 4 ಅಂಕಗಳು ಈ ಭಾಗದಲ್ಲಿ ದೊರೆತೇವೆ ನಿಮ್ಗ. ಸ್ವರಾಜ್ಯವು ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನ ಪಡೆದುತ್ತಿರುತ್ತೇನೆ. ಇದನ್ನ ಹೇಳಿದವರು ಯಾರು ಅಂತ ಕೇಳಿದಾರೆ. ಯಾರು ಅಂದ್ರ ಬಾಲಗಂಗಾಧರ ತಿಲಕ್. ಬಾಲಗಂಗಾಧರ ತಿಲಕ್. ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅಂತ ಹೇಳ್ತಾರ. ಭಾರತದ ಪ್ರಸಿದ್ಧ ಕ್ರೈಸ್ತ ಸಮಾಜ ಸುಧಾರಕಿ ಯಾರು? ಯಾರಂದ್ರ ಪಂಡಿತ್ ರಮಾಬಾಯಿ. ಪಂಡಿತ್ ರಮಾಬಾಯಿ ಅವರು. DSS ವಿಸ್ತರಿಸಿ ಬರೆಯಿರಿ ಅಂತಂದ್ರ ಹೇಳ್ಯಾರ. ಏನಂದ್ರ ದಲಿತ ಸಂಘರ್ಷ ಸಮಿತಿ. DSS ಅಂದ್ರ ದಲಿತ ಸಂಘರ್ಷ ಸಮಿತಿ. ಪ್ರಾಚೀನ ಕಾಲದಲ್ಲಿ ಬಳಸುತ್ತಿದ್ದ ಸಂಪರ್ಕ ಮಾಧ್ಯಮಗಳಾವವು ಅಂತ ಕೇಳ್ಯಾರ. ದೂತರನ್ನ ಕಳಿಸ್ತಾ ಇದ್ರು. ದೂತರು, ಪಾರಿವಾಳ, ಪ್ರಾಣಿಗಳನ್ನು ಉಪಯೋಗಿಸ್ತಾ ಇದ್ರು. ಪ್ರಾಣಿಗಳು ಅಂದ್ರೆ ಕುದುರೆ, ಕತ್ತೆ ಇವುಗಳನ್ನ ಬಳಸ್ತಾ ಇದ್ರು. ಡೋಲು ಬಾರಿಸುವವರು, ಡಂಗೂರ ಸಾರುವವರು, ಇವರನ್ನೆಲ್ಲರನ್ನ ಬಳಸ್ತಾ ಇದ್ರು. ನಿಮಗೂ ಇನ್ನೂ ಗೊತ್ತಿರ್ತವು. ಇಷ್ಟು ಸಾಕು. ನೆಕ್ಸ್ಟ್ ಥರ್ಡ್ ಮೇನ್ ನೋಡಿ, ಖಾಲಿ ಬಿಟ್ಟ ಸ್ಥಳಗಳನ್ನ ಸೂಕ್ತ ಉತ್ತರದಿಂದ ಭರ್ತಿ ಮಾಡಿ.
ಇಲ್ಲೇ 4 ಪ್ರಶ್ನೆಗಳಿದ್ದು ಪ್ರತಿ ಪ್ರಶ್ನೆಗೆ 1 ಅಂಕ, 4 ಅಂಕಗಳು ದೊರೆತೇವೆ ನಿಮ್ಗೆ. ನ್ಯೂಯಾರ್ಕ್ ನ ಬಳಿಯ ಡ್ಯಾಶ್ ನಗರದಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯಾಲಯವಿದೆ. ಎಲ್ಲಿ ಅಂದ್ರ ಮ್ಯಾನ್ಹಟನ್ ಎಂಬಲ್ಲಿ. ಮ್ಯಾನ್ಹಟನ್ ಎಂಬ ಸ್ಥಳದಲ್ಲಿ. ಹವಳದ ದಿಣ್ಣೆಗಳು ಗ್ರೇಟ್ ಬ್ಯಾರಿಯರ್ಸ್ ರೀಫ್ ಕಂಡು ಬರುವ ಭೂಖಂಡ ಯಾವುದು ಅಂದ್ರ ಆಸ್ಟ್ರೇಲಿಯಾ. ಕಾರ್ಗಿಲ್ ಯುದ್ಧ ನಡೆದ ವರ್ಷ 1999. ಪ್ರಪಂಚದ 5ನೇ ದೊಡ್ಡ ಭೂಖಂಡ ಯಾವುದು ಅಂದ್ರ ಅಂಟಾರ್ಕ್ಟಿಕಾ. ಫೋರ್ತ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ 2, 3 ವಾಕ್ಯದಲ್ಲಿ ಉತ್ತರಿಸಿ. 4 ಪ್ರಶ್ನೆಗಳಿರ್ತವು. ಪ್ರತಿ ಪ್ರಶ್ನೆಗೆ 2 ಅಂಕ, 20 ಅಂಕಗಳು ದೊರೆತವು. ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಕಮಲಾಬಾಯಿ ಚಟ್ಟೋಪಾಧ್ಯಾಯ ಅವರಿಗೆ ದೊರೆತ ಪ್ರಶಸ್ತಿಗಳಾವವು? ಸ್ವಾತಂತ್ರ್ಯ ಹೋರಾಟಗಾರ್ತಿ ಮತ್ತು ಕರಕುಶಲ ಕಲೆಗಳ ಪೋಷಕಿಯಾಗಿದ್ದ ಕಮಲಾದೇವಿ ಚಟ್ಟೋಪಾಧ್ಯಾಯ ಅವರಿಗೆ ಭಾರತ ಸರ್ಕಾರವು ಪದ್ಮಭೂಷಣ, ಪದ್ಮ ವಿಭೂಷಣ ಪ್ರಶಸ್ತಿಗಳನ್ನ ನೀಡಿ ಗೌರವಿಸಿದೆ. ಅಲ್ಲದೆ ಅವರಿಗೆ ಏಷ್ಯಾದ ನೊಬೆಲ್ ಎಂದೇ ಕರೆಯಲ್ಪಡುವ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಕೂಡ ಒಲಿದು ಬಂದಿತ್ತು. ನೆಕ್ಸ್ಟ್ 14ನೇ ಆಪ್ಷನ್. ಕರ್ನಾಟಕವು ಯಾವ ರಾಜ್ಯಗಳೊಂದಿಗೆ ಗಡಿ ವಿವಾದಗಳನ್ನ ಹೊಂದಿದೆ? ಯಾವ್ಯಾವ ಅಂದ್ರ ಕರ್ನಾಟಕವು ಪ್ರಮುಖವಾಗಿ ಮಹಾರಾಷ್ಟ್ರದೊಂದಿಗೆ ಅಂದ್ರೆ ಬೆಳಗಾವಿ, ನಿಪ್ಪಾಣಿ, ಕಾರವಾರ ಗಡಿ ಭಾಗಗಳಿಗೆ ಸಂಬಂಧಿಸಿದಂತೆ ಗಡಿ ವಿವಾದಗಳದವು. ನೆಕ್ಸ್ಟ್ ಮತ್ತು ಕೇರಳದೊಂದಿಗೆ ಕಾಸರಗೋಡು ಪ್ರದೇಶಕ್ಕೆ ಸಂಬಂಧಿಸಿದಂತೆ ಗಡಿ ವಿವಾದಗಳನ್ನ ಹೊಂದಿದೆ. ಎಷ್ಟು ಬಂದ್ರೆ ಸಾಕು. ನೆಕ್ಸ್ಟ್, ನಾವೇಕೆ ಪ್ರಾಚೀನ ಕೆರೆಗಳನ್ನ ಉಳಿಸಬೇಕು? ಏಕೆಂದ್ರೆ ಪ್ರಾಚೀನ ಕೆರೆಗಳು ಮಳೆ ನೀರನ್ನ ಸಂಗ್ರಹಿಸಿ ಅಂತರ್ಜಲ ಮಟ್ಟವನ್ನ ಹೆಚ್ಚಿಸಲು ಸಹಾಯ ಮಾಡುತ್ತವೆ. ಇವು ಕೃಷಿಗೆ ನೀರಾವರಿ ಒದಗಿಸುತ್ತವೆ, ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿವೆ ಮತ್ತು ನಮ್ಮ ಪೂರ್ವಜರ ಜಲ ಸಂರಕ್ಷಣಾ ತಂತ್ರಜ್ಞಾನದ ಐತಿಹಾಸಿಕ ಕುರುಹುಗಳಾಗಿರುವುದರಿಂದ ಇವುಗಳನ್ನು ನಾವು ಉಳಿಸಬೇಕು. ಆರ್ಥಿಕ ಹಿಡುವಳಿ ಎಂದರೇನು ನೋಡ್ರಿ? ರೈತನು ತನ್ನ ಕುಟುಂಬವನ್ನ ಸುಖವಾಗಿ ಸಾಗಿಸಲು ಮತ್ತು ತನ್ನ ಕೃಷಿ ಖರ್ಚುಗಳನ್ನ ನಿಭಾಯಿಸಲು ಸಾಕಾಗುವಷ್ಟು ಆದಾಯವನ್ನ ತೆಗೆದುಕೊಂಡು ಕನಿಷ್ಠ ಪ್ರಮಾಣದ ಕೃಷಿ ಭೂಮಿಯನ್ನ ಆರ್ಥಿಕ ಹಿಡುವಳಿ ಎಂದು ಕರೆಯುತ್ತಾರೆ. ರೈತನು, ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ, ರೈತನು ತನ್ನ ಕುಟುಂಬವನ್ನು ಸುಖವಾಗಿ ಸಾಗಿಸಲು ಮತ್ತು ತನ್ನ ಕೃಷಿ ಖರ್ಚುಗಳನ್ನ ನಿಭಾಯಿಸಲು ಸಾಕಾಗುವಷ್ಟು ಆದಾಯವನ್ನ ತಂದು ಕೊಡುವ, ಅಷ್ಟು ತಂದು ಕೊಡಬೇಕದು. ಅದಕ್ಕ ಕನಿಷ್ಠ ಪ್ರಮಾಣದ ಕೃಷಿ ಭೂಮಿಯನ್ನ ಆರ್ಥಿಕ ಹಿಡುವಳಿ ಅಂತ ಕರೀತಾರೆ. ನೆಕ್ಸ್ಟ್, ಇಂದು ಎಲ್ಲಾ ಸಮುದಾಯಗಳನ್ನ ತಲುಪುತ್ತಿರುವ ಸಂಪರ್ಕ ಮಾಧ್ಯಮಗಳಾವವು ಅಂತ ಕೇಳಾರ. ನಿಮ್ಗೂ ಗೊತ್ತಿರುತ್ತವಲ್ಲ, ದೂರದರ್ಶನ, ಮೊಬೈಲ್, ಇಂಟರ್ನೆಟ್ ಅಂದ್ರ ಅಂತರ್ಜಾಲ, ರೇಡಿಯೋ ಮತ್ತು ದಿನಪತ್ರಿಕೆಗಳು ಇಂದು ಅತ್ಯಂತ ವೇಗವಾಗಿ ಪ್ರತಿಯೊಬ್ಬರನ್ನು ತಲುಪುತ್ತಿರುವ ಪ್ರಮುಖ ಸಮೂಹ ಸಂಪರ್ಕ ಮಾಧ್ಯಮಗಳಾಗಿವೆ. ನ್ಯಾಯ ನಿರ್ಣಯದ ವಿಳಂಬವನ್ನ ತಡೆಯಲು ಜನತಾ ನ್ಯಾಯಾಲಯವು ಹೇಗೆ ಸಹಾಯವಾಗಿದೆ? ಹೆಂಗಂದ್ರ, ಜನತಾ ನ್ಯಾಯಾಲಯಗಳು ಕಕ್ಷಿದಾರರ ನಡುವೆ ಪರಸ್ಪರ ರಾಜಿ ಸಂಧಾನದ ಮೂಲಕ ಪ್ರಕರಣಗಳನ್ನ ಬಗೆಹರಿಸುತ್ತವೆ. ಇಲ್ಲಿ ವಕೀಲರ ಅಗತ್ಯವಿಲ್ಲ, ನ್ಯಾಯಾಲಯದ ಶುಲ್ಕವಿಲ್ಲ ಮತ್ತು ಇಲ್ಲಿನ ತೀರ್ಪೇ ಅಂತಿಮವಾಗಿರುವುದರಿಂದ ಪ್ರಕರಣಗಳು ಶೀಘ್ರವಾಗಿ ವಿಲೇವಾರಿಯಾಗಿ ನ್ಯಾಯ ವಿಳಂಬವನ್ನ ತಡೆಯುತ್ತವೆ. ಪೂರಕ ರಕ್ಷಣಾ ಪಡೆಗಳನ್ನ ಪಟ್ಟಿ ಮಾಡಿರಿ ಅಂತ ಹೇಳ್ಯಾರ. ಭಾರತದ ಪ್ರಮುಖ ಪೂರಕ ರಕ್ಷಣಾ ಪಡೆಗಳು
ರಾಷ್ಟ್ರೀಯ ಕೆಡೆಟ್ ಕೋರ್ಸ್ ಅಂದ್ರ NCC, ರಾಷ್ಟ್ರೀಯ ಕೆಡೆಟ್ ಕೋರ್. ಪ್ರಾದೇಶಿಕ ಸೇನೆ, ಗೃಹ ರಕ್ಷಕ ದಳ, ನಾಗರಿಕ ರಕ್ಷಣಾ ಪಡೆ. 20ನೇ ಕ್ವಶನ್ ನೋಡ್ರಿ, ಸಾರ್ಕ್ ಸ್ಥಾಪನೆಯ ಉದ್ದೇಶಗಳನ್ನ ಬರೆಯಿರಿ ಅಂತ ಕೇಳಿದ್ರು. ಅದರ ಉದ್ದೇಶಗಳು ಏನಂತಂದ್ರ ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿಯನ್ನ ಸಾಧಿಸುವುದು, ಸದಸ್ಯ ರಾಷ್ಟ್ರಗಳ ನಡುವೆ ಪರಸ್ಪರ ನಂಬಿಕೆ ಮತ್ತು ತಿಳುವಳಿಕೆಯನ್ನ ಬೆಳೆಸುವುದು, ಪ್ರಾದೇಶಿಕ ಸಮಸ್ಯೆಗಳನ್ನ ಶಾಂತಿಯುತವಾಗಿ ಬಗೆಹರಿಸುವುದು ಇದರ ಉದ್ದೇಶವಾಗಿದೆ. 21ನೇ ಕ್ವಶನ್, ವಿಶ್ವಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ ಪ್ರಮುಖ ಭಾರತೀಯರುಗಳನ್ನ ತಿಳಿಸಿರಿ ಅಂತ ಕೇಳಿದ್ರು. ಯಾರ್ಯಾರಂದ್ರ ವಿಜಯಲಕ್ಷ್ಮಿ ಪಂಡಿತ್ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಮೊದಲ ಮಹಿಳಾ ಅಧ್ಯಕ್ಷೆಯಾಗಿದ್ರು ಇವರು. ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಯುನೆಸ್ಕೋದಲ್ಲಿ ಸೇವೆ ಸಲ್ಲಿಸಿದರು. ಶಶಿ ತರೂರ್ ರವರು ಮತ್ತು ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿದ BN ರಾವ್ ಹಾಗೂ ಜಸ್ಟಿಸ್ ದಲ್ವೀರ್ ಭಂಡಾರಿ ಮುಂತಾದವರು ಪ್ರಮುಖರಾಗಿದ್ದಾರೆ. 22ನೇ ಕ್ವಶನ್ ನೋಡ್ರಿ, ಅಂಟಾರ್ಕ್ಟಿಕ್ ಒಪ್ಪಂದದ 5 ಸದಸ್ಯ ರಾಷ್ಟ್ರಗಳನ್ನ ಹೆಸರಿಸಿ ಅಂತ ಕೇಳ್ಯಾರ. ಯಾವ್ದಾವ್ದಂದ್ರ ಅಮೆರಿಕ ಸಂಯುಕ್ತ ಸಂಸ್ಥಾನ, ರಷ್ಯಾ, ಬ್ರಿಟನ್, ಆಸ್ಟ್ರೇಲಿಯಾ, ಭಾರತ, ಇನ್ನು ಹೆಚ್ಚಿನ ಅಂತಂದ್ರ ಫ್ರಾನ್ಸ್, ಜಪಾನ್, ನ್ಯೂಜಿಲ್ಯಾಂಡ್ ಮುಂತಾದವುಗಳು ಸದಸ್ಯ ರಾಷ್ಟ್ರಗಳಾಗಿವೆ. ನಮ್ಗೆ 5 ಹೇಳಿದ್ರು, ಅದಕ್ಕೆ 5 ಅಂದ್ರ ಯಾವುದೇ 5 ಬರೀರಿ. 23ನೇ ಕ್ವಶನ್, 4-5 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರತಿ ಪ್ರಶ್ನೆಗೆ 2 ಅಂಕ ಇರ್ತವು. ಇಲ್ಲಿ ಪ್ರತಿ ಪ್ರಶ್ನೆಗೆ 4 ಅಂಕ, ಇಲ್ಲಿ 2 ಪ್ರಶ್ನೆಗಳನ್ನು ಕೇಳ್ಯಾರ, ಅಂದ್ರೆ ಒಟ್ಟು 8 ಅಂಕಗಳು ಈ ಭಾಗದಲ್ಲಿ ದೊರೆಯುತ್ತವೆ ನಮ್ಗ. 23ನೇ ಕ್ವಶನ್ ನೋಡ್ರಿ, ಮಹಿಳೆಯರ ಶೈಕ್ಷಣಿಕ ಸುಧಾರಣೆಯಲ್ಲಿ ಸಾವಿತ್ರಿಬಾಯಿ ಫುಲೆ ಅವರ ಪಾತ್ರವೇನು ಅಂತ ಕೇಳಿದ್ರು. ಭಾರತದ ಮೊದಲ ಮಹಿಳಾ ಶಿಕ್ಷಕಿ ನೋಡ್ರಿ, ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಇವರು ಎಂದು ಖ್ಯಾತರಾಗಿರುವ ಸಾವಿತ್ರಿಬಾಯಿ ಫುಲೆ ಅವರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಅವರು ತಮ್ಮ ಪತಿ ಜ್ಯೋತಿರಾವ್ ಫುಲೆ ಅವರೊಂದಿಗೆ ಸೇರಿ 1848ರಲ್ಲಿ ಪುಣೆಯಲ್ಲಿ ಹೆಣ್ಣು ಮಕ್ಕಳಿಗಾಗಿ ದೇಶದ ಮೊಟ್ಟ ಮೊದಲ ಶಾಲೆಯನ್ನ ಸ್ಥಾಪಿಸಿದರು. ಸಮಾಜದ ತೀವ್ರ ವಿರೋಧ, ಕಲ್ಲು ಸಗಣಿ ಎಸೆತಗಳಂತಹ ಅವಮಾನಗಳನ್ನ ಎದುರಿಸಿಯೂ ಕೆಳವರ್ಗದ ಮತ್ತು ಅಸ್ಪೃಶ್ಯ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡಿದರು. ಬಾಲ್ಯ ವಿವಾಹವನ್ನ ವಿರೋಧಿಸಿ ವಿಧವಾ ವಿವಾಹವನ್ನ ಪ್ರೋತ್ಸಾಹಿಸಿದರು. ಒಟ್ಟಾರೆಯಾಗಿ ಮಹಿಳೆಯರ ಶಿಕ್ಷಣದ ಮೂಲಕ ಮಾತ್ರ ಸಮಬಲರಾಗಲು ಸಾಧ್ಯ ಎಂದು ನಂಬಿ ಅದಕ್ಕಾಗಿ ತಮ್ಮ ಜೀವವನ್ನೇ ಮುಡಿಪಾಗಿಟ್ಟರು ಸಾವಿತ್ರಿಬಾಯಿ ಫುಲೆ ಅವರು. ನೆಕ್ಸ್ಟ್ 24ನೇ ಕ್ವಶನ್, ಭಾರತದ ನಕ್ಷೆ ರಚಿಸಿ ಈ ಕೆಳಗಿನ ಪ್ರದೇಶಗಳನ್ನ ಗುರುತಿಸಿ. ಮೀರತ್, ಝಾನ್ಸಿ, ಗೋರಖ್ಪುರ್, ಬ್ಯಾರಕ್ಪುರ್, ಇನ್ನು ಇವು 4 ಪ್ರದೇಶಗಳನ್ನು ಕೊಟ್ಟರ ನೋಡ್ರಿ. ಇದು ಭಾರತದ ನಕ್ಷೆ ಎಷ್ಟು ತಗೋದು, ಯಾವುದು ಝಾನ್ಸಿ ಕೇಳ್ಯಾರ, ಇಲ್ಲೇ ಝಾನ್ಸಿ ಎಷ್ಟನೇದ್ದು, 6ನೇದ್ದು, ಇಲ್ಲೇ ಝಾನ್ಸಿ ಬರುತ್ತ. ಝಾನ್ಸಿ ದೊಡ್ಡ ಜಾ, ಈ ತರ ಜಾ ಅದು. ಝಾನ್ಸಿ. ನೆಕ್ಸ್ಟ್ ಏನ್ ನೋಡ್ರಿ, ಮೀರತ್. ಒಂದನೇದ್ದು ಇಲ್ಲ ಐತ್ ನೋಡ್ರಿ, ಮೀರತ್. ನೆಕ್ಸ್ಟ್ ಗೋರಖ್ಪುರ್ 10ನೇದ್ದು, 10 ಇಲ್ಲೊಂದ್ ಐತಿ ಗೋರಖ್ಪುರ್. ಮೀರತ್ ಅದು ಗೋರಖ್ಪುರ್, ಬ್ಯಾರಕ್ಪುರ್ 5ನೇದ್ದು ಬ್ಯಾರಕ್ಪುರ್. ನಾಲ್ಕು 5 ಎಲ್ಲೈತೆ, 5 1 2 ಐತಿ.
4 5 ಇಲ್ಲಿ ನೋಡ್ರಿ 5 ಅದ್ ಬ್ಯಾರಕ್ಪುರ್ ಇದು ಬ್ಯಾರಕ್ಪುರ್ ಎಷ್ಟು ಬರದ್ರಿ ಅಂದ್ರ ಇಷ್ಟು ತೆಗೆದು ಇವನ್ನೆಲ್ಲ ಗುರ್ತಿಸಿ ನಿಮ್ಗ 4 ಅಂಕಗಳು ದೊರೆತೇವು. ಇದಿಷ್ಟು ಈ ವಿಡಿಯೋದಲ್ಲಿ. ಈ ಕ್ವಶನ್ ಆನ್ಸರ್ ನೋಡಿದ್ರಲ್ಲ, ನೀವು ಪರೀಕ್ಷೆ ಬರ್ದಿರಿ ಎಷ್ಟ್ ಮಾರ್ಕ್ಸ್ ಬರುತ್ತಾ ಅನ್ನೋದು ನಿಮ್ಗೆ ಗೊತ್ತಾಗಿರುತ್ತೆ. ಎಷ್ಟ್ ಮಾರ್ಕ್ಸ್ ಬರುತ್ತಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.